ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೆ ಕಲಿಸು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರ್ದಿರುವಂತಹ ಪುಸ್ತಕ. ಈಗ ಓದ್ತಾ ಇರೋ ಚಾಪ್ಟರ್ ಹೆಸರೇನು ಅಂದ್ರೆ, ನೀವು ಸ್ಟ್ರಿಕ್ಟ್ ಟೀಚರಾ? ನೀವೇನಾದ್ರು ಸ್ಟ್ರಿಕ್ಟ್ ಟೀಚರಾ? ಈಗ ನೀವು ಸ್ಟ್ರಿಕ್ಟ್ ಟೀಚರ್ ಆಗಿದ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ, ಸ್ಟ್ರಿಕ್ಟ್ ಪೇರೆಂಟ್ಸ್ ಆಗಿದ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ, ನೀವು ಸ್ಟ್ರಿಕ್ಟ್ ವ್ಯಕ್ತಿತ್ವದವರಾಗಿದ್ರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಸೊ ಎಲ್ಲಾ ಕ್ಯಾರೆಕ್ಟರಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ನಾವು ಅಭಿವೃದ್ಧಿ ಆಗಬಹುದು. ಬಿಕಾಸ್ ಈ ವಿಡಿಯೋನ ಬರೀ ಶಿಕ್ಷಕರೇ ನೋಡ್ತಾ ಇಲ್ಲ ಅಂದ್ಮೇಲೆ ನಿಮ್ಮ ಲೈಫ್ಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಕೆಲವು ಶಿಕ್ಷಕರಿಗೆ ನಾನು ತುಂಬಾ ಸ್ಟ್ರಿಕ್ಟು, ನಾನು ತುಂಬಾ ಶಿಸ್ತು, ನನಗೆ ಈ ಅಶಿಸ್ತಿನ ವಿದ್ಯಾರ್ಥಿಗಳು ಕಂಡ್ರೆ ಇಷ್ಟ ಆಗಲ್ಲ ಅಂತ ಹೇಳೋದೇ ಒಂದ್ ರೀತಿ ಹೆಮ್ಮೆ ಇರುತ್ತೆ. ಆಮೇಲೆ ಶಿಕ್ಷಕರಿಗೆ ಒಂದ್ ರೀತಿ ಸ್ಟೂಡೆಂಟ್ಸ್ ಎಲ್ಲ ನನ್ನ ನೋಡಿ ಹೆದರ್ತಾರೆ ಅಂದ್ರೆ ಒಂಥರ ಹೆಮ್ಮೆ. ಓ, ನನ್ನ ನೋಡಿ ಎಲ್ಲ ಹೆದರ್ತಾರೆ ಅಂತ ಒಂಥರ ಅವ್ರಿಗೆ ಒಂದು ಪ್ರೌಡ್ ಫೀಲ್ ಇರುತ್ತೆ. ಇದಕ್ಕೆ ಕಾರಣ ಈವನ್ ಆ ಒಂದು ಅವ್ರ ಜೊತೆಲಿರುವಂತ ಏನು ಬೇರೆ ಟೀಚರ್ಸ್ಗಳು ಕೂಡ. ಯಾಕಂದ್ರೆ ನಿಮ್ಗೆ ನಾವೆಲ್ಲ ಸೆಟ್ ಆಗಲ್ಲ, ನಿಮ್ಗೆ ಅವರೇ ಸರಿ, ನಿಮ್ಗೆ ಅವರೇ ಬುದ್ಧಿ ಹೇಳ್ತಾರೆ ಅಂತ ಹೇಳಿ 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 ಇವರಿಗೆ ನೋಡಿದ್ಯಾ, ನನ್ ಮಾತೆಲ್ಲ ಕೇಳ್ತಾರೆ, ನನ್ ಕಂಡ್ರೆ ಎಲ್ಲ ಹೆದರ್ತಾರೆ, ಸೊ ನಾನು ತುಂಬಾ ಸ್ಟ್ರಿಕ್ಟು, ಹಿಂಗೆ ಇಟ್ಕೋಬೇಕು ಮಕ್ಕಳನ್ನ, ಕಂಟ್ರೋಲ್ ಮಾಡ್ಬೇಕು ಮಕ್ಕಳನ್ನ, ಇಲ್ಲ ಅಂದ್ರೆ ನಿಮ್ ತರ ಯಾರು ಮಾತು ಕೇಳಲ್ಲ ಅಂತ ಎಲ್ಲಾನು ಅನ್ಕೊಂಡು ಇವರು ಅದೇ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಈವನ್ ಇದು ಮನೆಯಲ್ಲಿ ಅಪ್ಪ ಬಗ್ಗೆ ಅಮ್ಮ ಬಗ್ಗೆನೂ ನಡೆಯುತ್ತೆ. ಅಮ್ಮ ಅಪ್ಪನ ಬಗ್ಗೆ, ನೋಡು ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ, ಅಪ್ಪ ಅಮ್ಮನ್ಗೆ ನಿಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ ಅಂತ ಅನ್ಬಿಟ್ಟು ಯಾರೋ ಒಬ್ಬರನ್ನಾದ್ರೂ ನಾವು ವಿಲನ್ ಮಾಡಿರ್ತೀವಿ. ನಾವ್ ಅನ್ಕೊಂಡಿರ್ತೀವಿ ನಾವು ಶಿಸ್ತು ಸ್ಟ್ರಿಕ್ಟು ಮೇಂಟೈನ್ ಮಾಡ್ತಾ ಇದೀವಿ ಅಂತ. ಆಕ್ಚುಲಿ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಅಥವಾ ನಮ್ಮ ಒಂದು ಏನ್ ಹೇಳ್ತಾರೆ ಮಕ್ಕಳ ದೃಷ್ಟಿಯಲ್ಲಿ ನಾವು ವಿಲನ್ ಆಗಿರ್ತೀವಿ, ಅಥವಾ ಜನಗಳಿಗೂ ಕೂಡ ನಾವು ವಿಲನ್ ಆಗಿ ಕಾಣಿಸ್ತಿರ್ತೀವಿ. ನಾವ್ ಅನ್ಕೊಂಡಿರ್ತೀವಿ ನಾವು ಹೀರೋ ಹೀರೋಯಿನ್ ಆಗಿದ್ದೀವಿ, ನಾನು ತುಂಬಾ ಡಿಸಿಪ್ಲಿನ್ ಅಂತ. ಬಟ್ ಎದುರುಗಡೆ ಇರೋರ್ಗೆ ಅದು ಆಕ್ಚುಲ್ ಆಗಿ ವ್ಯಕ್ತಿತ್ವ ಕಾಣಿಸ್ತಾ ಇರೋದಿಲ್ಲ. ಸೊ ಏನಕ್ಕೆ ಇದು ಅಂತ ಅಂದ್ರೆ, ತುಂಬಾ ಜನ ಅನ್ಕೊಂಡಿದ್ದಾರೆ ನಮ್ಮ ಎದುರುಗಡೆ ಇರೋರು ಭಯ ಪಟ್ರೆ, ನಮ್ಮ ಎದುರುಗಡೆ ಇರೋರು ನಮ್ಮ ಬಗ್ಗೆ ಹಿಂಗ್ ಅನ್ಕೊಂಡ್ರೇನೆ ನಮಗೆ ಒಂದು ಗ್ರೇಟ್ನೆಸ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದು ಹಂಗಲ್ಲ. ಯಾಕಂದ್ರೆ ಭಯದಿಂದ ಯಾವ ವ್ಯಕ್ತಿತ್ವವನ್ನು, ಯಾವ ವ್ಯಕ್ತಿಯನ್ನು ಬದಲಾಯಿಸೋಕೆ ಆಗಲ್ಲ. ಭಯವು ಮಗುವನ್ನು ಕ್ಷಣ ಮಾತ್ರದಲ್ಲಿ ನೀವು ಹೇಳಿದ್ದನ್ನು ಪಾಲಿಸುವಂತೆ ಮಾಡಬಹುದು. ಅಂದ್ರೆ ಆ ಕ್ಷಣ ಭಯ ಪಡೋದ್ರಿಂದ ಮಕ್ಕಳು ಆ ಕ್ಷಣದಲ್ಲಿ ನಾವು ಹೇಳಿದ್ದನ್ನ ಫಾಲೋ ಮಾಡೋ ತರ ಆಗಬಹುದು, ಆದ್ರೆ ಅದು ಅವರ ಅಭಿವೃದ್ಧಿ ಮತ್ತೆ ಬೆಳವಣಿಗೆಗೆ ಸಹಾಯ ಆಗೋದಿಲ್ಲ. ಮಕ್ಕಳು ಭಯಪಟ್ಟಾಗ ಮೆದುಳು ಕಲಿಕೆ ಬದಲು ಉಳ್ಕೋಬೇಕು ಅನ್ನೋ ಮೈಂಡ್ ಸೆಟ್ ಬರುತ್ತೆ. ಅಂದ್ರೆ ಕಲಿಯೋದನ್ನ ಬಿಟ್ಬಿಡ್ತಾರೆ ಮಕ್ಕಳು. ಯಾಕಂದ್ರೆ ಏನಾದ್ರು ತಪ್ಪು ಮಾಡಿ ಅದೇನಾದ್ರು ಕಲ್ತು ಮಾಡ್ಬೇಕಲ್ವಾ, ಎಕ್ಸ್ಪೆರಿಮೆಂಟ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ ಅವರು. ಸಡನ್ ಆಗಿ ಬೈದ ತಕ್ಷಣ ಗಾಬ್ರಿಗೆ ಏನ್ ಮಾಡ್ಬಿಡ್ತಾರೆ, ಅವ್ರು ಕಲಿಯೋದನ್ನ ಸ್ಟಾಪ್ ಮಾಡ್ಬಿಡ್ತಾರೆ, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂತ ಹೋಗ್ತಾರೆ. ಅವಾಗ ಮಕ್ಕಳು ತಿರುಗಿ ಬೀಳೋದು, ಕಿರ್ಚೋದು, ವಾಪಸ್ ಮಾತಾಡೋದು, ತಿರುಗಿ ಹೇಳೋದು ಸ್ಟಾರ್ಟ್ ಆಗತ್ತೆ. ಯಾವಾಗ ನೀವು ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋಗ್ತೀರಾ, ನೀವು ಯಾವ ವ್ಯಕ್ತಿಯನ್ನ ಹೆವಿ ಶಿಸ್ತಾಗಿರ್ಬೇಕು, ನೀನ್ ಹಿಂಗಿರ್ಬೇಕು, ನನಗೆ ಹಿಂಗಿಲ್ಲ ಅಂದ್ರೆ ನಿಂಗೆ ಇಷ್ಟ ಆಗಲ್ಲ ನೋಡು, ನೀನ್ ಈ ತರ ಎಲ್ಲ ಬಿಹೇವ್ ಮಾಡಬಾರ್ದು, ಅಥವಾ ಏನ್ ಹೇಳ್ತಾರೆ ನನ್ನ ಒಂದು ವ್ಯಕ್ತಿತ್ವ ಏನಿದೆ, ನಾನ್ ಶಿಸ್ತು ಅನ್ಬಿಟ್ಟು ನೀನು ಶಿಸ್ತಾಗಿರು ಅಂತ. ಸೊ ಈ ತರ ಇನ್ನೊಬ್ರ ಮೇಲೆ ನಾವು ಒತ್ತಡ ಮಾಡಕ್ ಹೋದಾಗ ಮಕ್ಕಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಂಪೂರ್ಣವಾಗಿ ಅದರಿಂದ ಅವರಿಗೆ ನೋವಾಗತ್ತೆ, ಅವರ ಬೆಳವಣಿಗೆ ಕಡಿಮೆ ಆಗತ್ತೆ, ಅವರ ಕಲಿಕೆ ಸ್ಟಾಪ್ ಆಗತ್ತೆ. ಸುರಕ್ಷತೆಗಾಗಿ ಅವ್ರಿಗೇನಾಗುತ್ತೆ, ಯಾವಾಗ್ಲೂ ಅದನ್ನ ಪ್ರೊಟೆಕ್ಷನ್ ಮಾಡ್ಕೊಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಬೆಳವಣಿಗೆನ ಸ್ಟಾಪ್ ಮಾಡ್ತಾರೆ. ಭಯದ ಮೇಲೆ ನಿರ್ಮಿಸಲಾದ ಗೌರವವು ಯಾವತ್ತೂ ಗೌರವ ಅಲ್ಲ. ನಿಮ್ಮನ್ನ ಒಬ್ರು ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ಅಂದ್ರೆ ಮಾತ್ರ ಅದು ಗೌರವ. ಭಯದಿಂದ ಗೌರವಿಸ್ತಾ ಇದ್ದಾರೆ ಅಂದ್ರೆ ಅದು ಆಕ್ಚುಲ್ ಗೌರವ ಅಲ್ವೇ ಅಲ್ಲ. ಅದು ಗೌರವ ಅನ್ನೋ ಭ್ರಮೆಗೆ ಹೋಗ್ಬೇಡಿ. ಅದು ಸ್ವಯಂ ರಕ್ಷಣೆ. ಭಯವು ನೋಡಿ, ಸ್ವಯಂ ರಕ್ಷಣೆ ಅಂದ್ರೆ ನಾವ್ ಯಾರನ್ನ ಕಂಡ್ರೆ ಹೆದರ್ತೀವಿ, ಅವ್ರ ಹತ್ರ ಗೌರವದಿಂದ ಇದೀವಿ ಅಂದ್ರೆ ಅಯ್ಯೋ ಯಾಕ್ ಬೇಕಪ್ಪ ಸುಮ್ನೆ ಅವ್ರ ಸವಾಸ ಅಂತ, ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೋಸ್ಕರ ನಾವು ಅವ್ರ ಜೊತೆ ಚೆನ್ನಾಗಿದ್ದೀವಿ ಹೊರತು ಮನ್ಸಿಂದ ಗೌರವ ಕೊಡ್ತಾ ಇಲ್ಲ ನಾವು ಅಂತ. ಹಾಗಾಗಿ ಮಕ್ಕಳು ತಮ್ಮನ್ನ ಹೆದರಿಸುವವರಿಂದ ಉತ್ತಮವಾದದ್ದನ್ನು ಕಲಿಯಲ್ಲ. ಯಾವ ಮಕ್ಕಳಿಗೆ ಟೀಚರ್ಸ್ ತುಂಬಾ ಹೆದರಿಸ್ತಾರೆ ಅಥವಾ ಯಾವ ಪೇರೆಂಟ್ಸ್ ಗಳು ಮಕ್ಕಳನ್ನ ತುಂಬಾ ಹೆದರಿಸ್ತಾರೆ, ಅವರಿಂದ ಏನು ಕಲಿಯಲ್ಲ. ಆಕ್ಚುಲಿ ಮಕ್ಕಳು ಯಾರು ಪ್ರೀತಿಯಿಂದ ಹೇಳ್ಕೊಡ್ತಾರೆ ಅವರಿಂದ ಮಾತ್ರನೇ ಮಕ್ಕಳು ಕಲಿಯೋದು. ದೊಡ್ಡವ್ರಿಗೂ ನಾವು ಕೂಡ ಹೌದಲ್ವಾ, ನಮ್ಮನ್ನ ಹೆದರ್ಸೋರಿಂದ ಏನ್ ಕಲಿತೀವಿ ನಾವು? ಸೊ ಹಾಗಾಗಿ ಆದ್ದರಿಂದ ನಾವು ಅವರಿಗೆ ಮಾರ್ಗದರ್ಶನ ನೀಡಲು ಬಯಸಿದ್ರೆ ಅವರ ನಂಬಿಕೆಗಳನ್ನ ಗಳಿಸಬಹುದು. ಬೆದರಿಕೆಯ ಮೂಲಕ ಅಲ್ಲ, ನಮ್ಮ ಉಪಸ್ಥಿತಿಯ ಮೂಲಕ. ಅವರು ಬೀಳುತ್ತೇನೆಂದು ಹೆದರಿಸುವ ಮೂಲಕ ಅಲ್ಲ,
ಅಂದ್ರೆ ಅವ್ರಿಗೆ ಬೀಳುತ್ತದೆ ಎಂದು ಹೆದರಿಸುವ ಮೂಲಕ ಅಲ್ಲ, ಅವರು ಬೀಳದಂತೆ ತಡೆಯಲು ನಾವಿರುತ್ತೇವೆ ಎಂದು ತೋರಿಸುವುದರ ಮೂಲಕ. ಎಷ್ಟು ಚೆನ್ನಾಗಿದೆ ನೋಡಿ. ನೀನ್ ಬೀಳ್ತೀಯಾ ಅಂತ ಅವ್ರನ್ನ ಹೆದರ್ಸ್ಬಿಟ್ಟು ಅವ್ರ ಗ್ರೋತ್ ನ ಸ್ಟಾಪ್ ಮಾಡೋದ್ರ ಬದಲು, ನೀನ್ ಬೀಳ್ದೇ ಇರೋ ಹಾಗೆ ನಾನು ನಿನ್ನನ್ನು ಕಾಪಾಡ್ತೀನಿ, ನೀನ್ ಟ್ರೈ ಮಾಡು ಅಂತ ಹೇಳಿ ನಿಂತ್ಕೊಳ್ತಾರಲ್ಲ, ಅದು ನಿಜವಾದ ಶಿಕ್ಷಣ, ಅಥವಾ ಅದು ನಿಜವಾದ ಪೋಷಕ ತತ್ವ ಅಂತ ಹೇಳ್ಬೋದು. ನೀನ್ ಬೀಳ್ತೀಯ ಅನ್ನೋದ್ರ ಬದಲು ನಾನು ಹಿಂದೆ ನಿಂತ್ಕೊಂತೀನಿ, ಹತ್ತು ಅದೇನ್ ಮಾಡ್ತಿದ್ಯಾ ಮಾಡು ಅಂತ ಹಿಂದೆ ನಿಂತ್ಕೊಳ್ಳೋದಿದ್ಯಲ್ಲ, ಅದು ನಿಜವಾದ ಪೋಷಕ ತತ್ವ. ಹಾಗಾಗಿ ಇಲ್ಲಿ ನಾವು ಪ್ರೀತಿಯಿಂದ ಕಲಿಸ್ಬೇಕು ಹೊರತು ಭಯದಿಂದ ಅಲ್ಲ. ಮಕ್ಕಳು ತಪ್ಪು ಮಾಡಿದ ಕ್ಷಣ ಮತ್ತು ಅದಕ್ಕೆ ನಿಮ್ಮ ಪ್ರತಿಕ್ರಿಯೆಯ ನಡುವಿನ ಸಮಯದ ನಿಮ್ಮ ವರ್ತನೆ, ಇದು ಅವರು ನಿಮ್ಮನ್ನು ನಂಬುತ್ತಾರೋ ಅಥವಾ ನಿಮ್ಮನ್ನು ಕಂಡರೆ ಭಯ ಪಡುತ್ತಾರೋ ಎಂದು ನಿರ್ಧರಿಸುತ್ತದೆ. ಯಾವಾಗ ನೀವು ತುಂಬಾ ಕಂಟ್ರೋಲ್ ಮಾಡಕ್ ಹೋಗ್ತೀರಾ, ವಾಯ್ಸ್ ರೈಸ್ ಮಾಡಿ ಮಾತಾಡಕ್ ಹೋಗ್ತೀರಾ, ಯಾವಾಗ ನೀವು ಮಕ್ಕಳಿಗೆ ಅವ್ರು ತಪ್ಪು ಮಾಡಿರೋದನ್ನ ಪದೇ ಪದೇ ಹೇಳ್ತೀರಾ, ರಿಯಾಕ್ಷನ್ ಮಾಡ್ತೀರಾ, ಅವ್ರು ತಪ್ಪು ಮಾಡಿದ ತಕ್ಷಣ ನೀವು ರಿಯಾಕ್ಟ್ ಮಾಡ್ತೀರಾ, ಅಂಥ ಮಕ್ಕಳುಗಳು, ಅಂದ್ರೆ ನೀವು ಹಂಗ್ ಮಾಡಿದಾಗ ಅಂಥವ್ರನ್ನ ಮಕ್ಕಳು ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅವ್ರ ವಿರುದ್ಧ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ, ತಿರುಗೇಳಕ್ ಸ್ಟಾರ್ಟ್ ಮಾಡ್ತಾರೆ, ಕೋಪ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಥರಾನೇ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಿದ್ಮೇಲೆ ಒಬ್ಬ ಶಿಕ್ಷಕರ ವ್ಯಕ್ತಿತ್ವ ಎಷ್ಟು ಮ್ಯಾಟ್ರ್ ಆಗತ್ತೆ ಒಂದು ಮಗುವಿನ ಜೀವನದ ಮೇಲೆ, ಹಾಗೆ ಈ ಒಂದು ವ್ಯಕ್ತಿತ್ವ ಪೋಷಕರಲ್ಲೂ ಇರಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು, ನಮ್ಮ ಜೊತೆಲಿರುವಂಥವ್ರನ್ನ ನಾವು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೋದಲ್ವಾ. ಸೊ ನೀವು ಸ್ಟ್ರಿಕ್ಟ್ ಆಗಿರ್ಬೇಕಾ, ಪ್ರೀತಿಯಿಂದ ಇರಬೇಕಾ? ನೋಡಿ, ಪ್ರೀತಿಯಿಂದ ಬೌಂಡ್ರಿ ಹಾಕ್ಕೊಂಡ್ರೆ ಅದು ಸ್ಟ್ರಿಕ್ಟ್ ಆಗಲ್ಲ. ಬರೀ ಸ್ಟ್ರಿಕ್ಟ್ ಆಗಿದ್ದು ನಾನು ಬೌಂಡ್ರಿ ಹಾಕ್ಕೊಂಡ್ರೆ ಅದು ಆಬ್ವಿಯಸ್ಲಿ ಅನ್ಸುತ್ತೆ ಅದು ಸ್ಟ್ರಿಕ್ಟ್ ಅಂತ. ನೀವು ಸ್ಟ್ರಿಕ್ಟ್ ಆಗೂ ಇರ್ಬೇಕು, ಆದ್ರೆ ಅದು ಸ್ಟ್ರಿಕ್ಟ್ ಅಂತ ಅನ್ನಿಸ್ಲೂಬಾರ್ದು. ಆ ಸೂಕ್ಷ್ಮತೆಯ ಒಂದು ಕೌಶಲ್ಯಗಳನ್ನ ನಾವು ಕಲಿಬೇಕಾಗಿದೆ. ಸೊ ಯಾರು ಅದನ್ನ ಕಲಿತಾರೆ ಅವರು ಎಲ್ಲಾ ಕ್ಷೇತ್ರದಲ್ಲೂ ಬೆಳೀತಾರೆ, ಎಲ್ಲಾ ಕಡೆನೂ ಅವರು ಪ್ರೀತಿಯನ್ನ ಸಂಪಾದನೆ ಮಾಡ್ತಾರೆ. ಸೊ ಹಾಗಾಗಿ ಈ ವ್ಯಕ್ತಿತ್ವ ಬರೀ ಟೀಚರ್ಸಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ. ಸೊ ಇವತ್ತು ನೀವೇನ್ ಮಾಡ್ಬೇಕು, ನಾನು ಇನ್ನು ಮುಂದೆ ಪ್ರೀತಿಯಿಂದ ಕಲಿಸುತ್ತೇನೆ. ನಾನು ಇನ್ ಮುಂದೆ ಯಾರಿಗೆ ಆಗಿರ್ಬೋದು ಅವ್ರಿಗೆ ಏನೇ ಹೇಳ್ಬೇಕು ಅಂದ್ರೂ ಅದನ್ನ ಪ್ರೀತಿಯಿಂದ ಹೇಳ್ತೇನೆ, ಯಾವುದೋ ಕಂಟ್ರೋಲ್ ನೆಗೆಟಿವ್ ಎಮೋಷನ್ಸ್ ಇಂದ ಅಲ್ಲ. ಹಾಗಾಗಿ ನಾನು ಇನ್ ಮುಂದೆ ಪ್ರೀತಿಯಿಂದ ಕಲಿಸುತ್ತೇನೆ ಅಂತ ಅಫರ್ಮೇಷನ್ ಮಾಡಿ, ಅದು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು, ಪ್ರೀತಿಯಿಂದ ಕಲಿಸೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತೆ ಎಲ್ಲಾ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದ್ರೆ ಅದು ಸಂದೇಶನ ಮತ್ತೆ ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.